ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾದ ವೀಕ್ಲಿ ಅಪ್ಡೇಟ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ಟಾಕ್ಸಿಕ್ ಸಿನಿಮಾದ ಸುದ್ದಿಗಳು. ಅದನ್ನ ಬಿಟ್ಟು ಬೇರೆ ಎಲ್ಲಾ ಸಿನಿಮಾಗಳ ಸುದ್ದಿಗಳನ್ನ ಈ ವಿಡಿಯೋದಲ್ಲಿ ನಿಮ್ಗೋಸ್ಕರ ತಗೊಂಡ್ಬಂದಿದ್ದೀನಿ. ಬನ್ನಿ, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಅನೌನ್ಸ್ಮೆಂಟ್ಸ್. ಮೊದಲಿಗೆ ಜೂನಿಯರ್ ಕಿಚ್ಚ ಸಂಜಿತ್ ಸಂಜೀವ್ ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಮೊದಲ ಸಿನಿಮಾ ಮ್ಯಾಂಗೋ ಪಚ್ಚಾದ ಅರಗಿಣಿಯೇ ಎನ್ನುವಂತಹ ರೊಮ್ಯಾಂಟಿಕ್ ಸಾಂಗು ಇದೇ ಜನವರಿ 14ಕ್ಕೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ರೂಪದಲ್ಲಿ ರಿಲೀಸ್ ಆಗ್ತಿದೆ. ಚರಣ್ ರಾಜ್ ಅವರ ಮ್ಯೂಸಿಕ್ ನ ಸಾಕಷ್ಟು ಟೈಮ್ ಆದ್ಮೇಲೆ ಕೇಳೋದಕ್ಕೆ ಚಾನ್ಸ್ ಸಿಗ್ತಾ ಇದೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಈ ಸಾಂಗ್ ಅನ್ನ ಕಪಿಲ್ ಅವರ ಜೊತೆಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮಗಳಾಗಿರುವಂತಹ ಸಾನ್ವಿ ಸುದೀಪ್ ಅವರು ಕೂಡ ಹಾಡಿದ್ದಾರೆ. ಈ ಕಾರಣಕ್ಕಾಗಿ ಈ ಸಾಂಗು ಸ್ಪೆಷಲ್ ಆಗಿದೆ. ಮೊದಲ ಸಾಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು ಹಾಗೂ ಜನರಿಗೆ ಇಷ್ಟ ಕೂಡ ಆಗಿತ್ತು. ಈ ಸಾಂಗ್ ಕೂಡ ಇದೇ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಧೀರನ್ ರಾಮ್ಕುಮಾರ್ ರವರ ಪಬ್ಬರ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಅನ್ನ ಇದೇ ಜನವರಿ 15ಕ್ಕೆ ರಿಲೀಸ್ ಮಾಡಲಾಗ್ತಾ ಇದೆ ಎನ್ನುವಂತಹ ಅನೌನ್ಸ್ಮೆಂಟ್ ಆಗಿದೆ. ಪೋಸ್ಟರ್ ನಲ್ಲಿ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಾಕಿರುವಂತಹ ಧೀರನ್ ರಾಮ್ಕುಮಾರ್ ಅವರು ಟೀಸರ್ ನಲ್ಲಿ ಯಾವ ರೀತಿ ಇರ್ತಾರೆ ಅನ್ನೋದನ್ನ ನೋಡೋದಕ್ಕೆ ತುಂಬಾ ಕುತೂಹಲ ಹೆಚ್ಚಾಗಿದೆ. ಗೀತಕ್ಕ ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸಂದೀಪ್ ಸುಂಕದ್ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದು, ನೋಡೋಣ ಟೀಸರ್ ನಿರೀಕ್ಷೆಗೆ ತಕ್ಕ ಹಾಗೆ ಮೂಡ್ ಬಂದಿದ್ಯಾ ಅಂತ. ಬಿಗ್ ಅಪ್ಡೇಟ್ ವಿಚಾರಕ್ಕೆ ಬರೋದಾದ್ರೆ, ಪವನ್ ಒಡೆಯರ್ ನಿರ್ದೇಶನದಲ್ಲಿ ಮೂಡ್ ಬರ್ತಾ ಇರುವಂತಹ ಶಿವಣ್ಣ ಅವರ ನಟನೆಯ ಸಿನಿಮಾಗೆ ಬೇಲ್ ಅಂತ ಈಗಾಗಲೇ ಟೈಟಲ್ ಇಟ್ಟಿರೋದು ನಿಮ್ಗೆ ಗೊತ್ತೇ ಇದೆ. ಹಾಗೂ ಈಗಷ್ಟೇ ಶಿವಣ್ಣ ಅವರ ಬೇಲ್ ಸಿನಿಮಾದ ಪೊಲೀಸ್ ಕಮಿಷನರ್ ಪಾತ್ರದ ಲುಕ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಅಂದ್ರೆ ಈ ಸಿನಿಮಾದಲ್ಲಿ ಶಿವಣ್ಣ ಸ್ವಲ್ಪ ಮಟ್ಟಿಗೆ ವಯಸ್ಸಾದ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಾಯ್ತು. ಪವನ್ ಒಡೆಯರ್ ಅವರು ಸಾಕಷ್ಟು ಸಮಯದ ನಂತರ ಬ್ರೇಕ್ ತಗೊಂಡು ಈ ಸಿನಿಮಾದ ಮೂಲಕ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಥೀಮ್ ನಲ್ಲಿ ತಮ್ಮ ಡಿಫರೆಂಟ್ ಕಂಟೆಂಟ್ ಗಳ ಮೂಲಕ ಜನರನ್ನ ರಂಜಿಸಿರುವಂತಹ ನಿರ್ದೇಶಕ ಈಗ ಶಿವಣ್ಣ ಅವರ ಜೊತೆಗೆ ಒಂದೊಳ್ಳೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತಾರಾ ಅನ್ನೋದೇ ಪ್ರಶ್ನೆ ಆಗಿದೆ. ಶಿವಣ್ಣ ಅವರ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿದ್ದು, ಕಥೆಯಲ್ಲಿ ಕೂಡ ಹೊಸತನ ಕಾಣಿಸ್ತಾ ಇದೆ. ಕಾದ್ ನೋಡೋಣ. ಪ್ರಕಾಶ್ ರಾಜ್, ರಾಜ್ ಬಿ ಶೆಟ್ಟಿ ಹಾಗೂ ಶೈನ್ ಶೆಟ್ಟಿ ಅವರಂತಹ ಸಾಕಷ್ಟು ಖ್ಯಾತನಾಮ ಆರ್ಟಿಸ್ಟ್ಗಳು ಕಾಣಿಸ್ಕೊಂಡಿರುವಂತಹ ಏಕಂ ಕನ್ನಡ ವೆಬ್ ಸೀರೀಸ್ ZEE5 ನಲ್ಲಿ ಸ್ಟ್ರೀಮ್ ಆಗ್ತಾ ಇದ್ದು, ನೀವಿನ್ನೂ ಈ ವೆಬ್ ಸೀರೀಸ್ ಅನ್ನ ನೋಡಿಲ್ಲ ಅಂದ್ರೆ ಇಟ್ ಇಸ್ ಅವೈಲಬಲ್. ಎಕ್ಸ್ಟ್ರಾಸ್ ಅಂಡ್ ಬಜ್. 2025 ಮುಗಿತು, 2026 ಸ್ಟಾರ್ಟ್ ಆಯ್ತು. ಆದ್ರೆ ನಮ್ಮ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಎಲ್ಲೂ ಪತ್ತೆ ಇಲ್ಲ ಅಂತ ಹುಡುಕ್ತಾ ಇದ್ದಂತಹ ರಕ್ಷಿತ್ ಶೆಟ್ಟಿ ಅವರ ಅಭಿಮಾನಿಗಳಿಗೆ ಈಗ ಅವರು ಕರಾವಳಿಯ ಕೋಲದಲ್ಲಿ ಕಂಡು ಬಂದಿರುವಂತಹ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೋಲಾರಾಧನೆಯಲ್ಲಿ ರಕ್ಷಿತ್ ಶೆಟ್ಟಿ ಅವರು ದೈವದ ಬಳಿ ಆಶೀರ್ವಾದವನ್ನ ಪಡ್ಕೊಳ್ತಾ ಇರುವಂತಹ ದೃಶ್ಯ ಕೂಡ ಕಂಡು ಬಂದಿದೆ. ಇದೇನಾದ್ರೂ ರಿಚರ್ಡ್ ಆಂಟೋನಿ ಸಿನಿಮಾದ ಶೂಟಿಂಗಿಗೆ ದೇವರ ಬಳಿ ಆಜ್ಞೆ ಪಡೆದುಕೊಳ್ತಾ ಇದ್ದಾರಾ ಎನ್ನುವಂತಹ ಊಹಾಪೋಹಗಳು ಕೂಡ ಅಭಿಮಾನಿಗಳ ಮನಸ್ಸಲ್ಲಿ ಹುಟ್ಕೊಂಡಿದೆ. ಆದ್ರೆ ಅದೇನೇ ಇರಲಿ, 2026ರಲ್ಲಿ ಕನಿಷ್ಠ ಪಕ್ಷ ಸಿನಿಮಾದ ಶೂಟಿಂಗ್ ಅನ್ನು ಮುಗಿಸ್ಲಿ ಅನ್ನುವಂತಹ ಭರವಸೆಯನ್ನ ನಾವಿಟ್ಕೊಂಡಿದೀವಿ. ಎಲ್ಲದಕ್ಕೂ ಕಾಲನೇ ಉತ್ತರಿಸಬೇಕು. ತುಂಬಾ ಟೈಮ್ ಆದ್ಮೇಲೆ ಒಂದು ಕನ್ನಡದ ಸಿನಿಮಾ ಥಿಯೇಟರ್ ನಲ್ಲಿ ಆರ್ಗ್ಯಾನಿಕ್ ಆಗಿ ಜನರನ್ನ ಮೆಚ್ಚುವಂತಹ ಹಾಗೂ ರಿಲೀಸ್ ಆದ ದಿನದಿಂದ ಇಲ್ಲಿವರೆಗೂ ಥಿಯೇಟರ್ ಹಾಗೂ ಶೋಗಳ ಸಂಖ್ಯೆಯನ್ನ ಹೆಚ್ಚುವಂತಹ ಕೆಲಸವನ್ನ ಮಾಡ್ಕೊಂಡೇ ಬರ್ತಾ ಇದೆ. ನಾವು ಮಾತಾಡ್ತಾ ಇರೋದು ತೀರ್ಥರೂಪ ತಂದೆಯವರಿಗೆ ಸಿನಿಮಾದ ಬಗ್ಗೆ. ಸಿನಿಮಾದ ಟ್ರೈಲರ್ ಅನ್ನ ರಿವ್ಯೂ ಮಾಡಿದಾಗ್ಲೂ ಕೂಡ ಖಂಡಿತವಾಗ್ಲೂ ಇದೊಂದು ಫೀಲ್ ಗುಡ್ ಸಿನಿಮಾ, ರಿಲೀಸ್ ಆದ್ಮೇಲೆ ಮ್ಯಾಜಿಕ್ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅಂಡ್ ಸಿನಿಮಾ ರಿಲೀಸ್ ಆದ್ಮೇಲೆ ರಿವ್ಯೂ ಕೂಡ ಮಾಡಿದ್ವಿ. ನಮ್ಮ ಎಕ್ಸ್ಪೆಕ್ಟೇಷನ್ ಅನ್ನ ಸಿನಿಮಾ ಕೂಡ ರೀಚ್ ಆಗಿತ್ತು. ಈಗೇನಿದ್ರು ಇಂಥ ಒಳ್ಳೆ ಸಿನಿಮಾಗಳನ್ನ ಜನಗಳು ಸಪೋರ್ಟ್ ಮಾಡಬೇಕು. ಆದ್ರೆ ಈಗ ಜನರು ದಿನದಿಂದ ದಿನಕ್ಕೆ ವರ್ಡ್ ಆಫ್ ಮೌತ್ ರಿವ್ಯೂ ನೋಡ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಡಿಸರ್ವಿಂಗ್ ಅಂತ ಹೇಳ್ತೀನಿ. ಡೈರೆಕ್ಟರ್ ರಾಮೇನಹಳ್ಳಿ ಜಗನ್ನಾಥ ಅವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ ಅನ್ನೋದು ಕಂಡು ಬರ್ತಿದೆ. ಈ ರೀತಿ ಸಣ್ಣ ಮಟ್ಟದಲ್ಲಾದ್ರೂ ಪರವಾಗಿಲ್ಲ, ಒಂದು ಒಳ್ಳೆಯ ಕನ್ನಡ ಸಿನಿಮಾ ದೊಡ್ಡ ಮಟ್ಟಕ್ಕೆ ಬೆಳೆಯುವಂತಹ ಈ ಪ್ರೋಸೆಸ್ ನಮ್ ಕಣ್ಮುಂದೆ ನಡೀತಾ ಇರೋದು ನಿಜಕ್ಕೂ ಕೂಡ ಒಬ್ಬ ಕನ್ನಡ ಸಿನಿಮಾದ ಅಭಿಮಾನಿಯಾಗಿ ನಮ್ಗೆ ಖುಷಿ ಕೊಡುತ್ತೆ. ಇದೇ ರೀತಿ ನಮ್ಮ ಕನ್ನಡದ ಸಿನಿಮಾಗಳನ್ನ ಕಂಟೆಂಟ್ ಆಧಾರದ ಮೇಲೆ ನಾವು ಗೌರವ ಕೊಟ್ಟು ಬೆಳೆಸಾಗ್ಲೇ ಇನ್ನಷ್ಟು ಒಳ್ಳೆ ಸಿನಿಮಾಗಳು ಬರೋದಕ್ಕೆ ಕಾರಣ ಆಗೋದು. ಸದ್ಯದ ಮಟ್ಟಿಗೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪ್ರಭಾಸ್ ನಟನೆಯ ರಾಜಾ ಸಾಬ್ ಸಿನಿಮಾ ಮಿಕ್ಸ್ಡ್ ರಿವ್ಯೂ ಅನ್ನ ಪಡ್ಕೊಂಡು ಪಾತಾಳಕ್ಕೆ ಬೀಳುವಂತಹ ಸೂಚನೆಗಳನ್ನ ತೋರಿಸ್ತಿದೆ. ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಪ್ರಭಾಸ್ ಅವರು ಮರಳಿ ಬರಬೇಕು ಅಂತ ಅಂದ್ರೆ ಕಲ್ಕಿ ಪಾರ್ಟ್ 2 ಅಥವಾ ಸಲಾರ್ ಸಿನಿಮಾದ 2ನೇ ಭಾಗ ರಿಲೀಸ್ ಆಗಬೇಕಾಗಿರುವಂತಹ ಅವಶ್ಯಕತೆ ಹೆಚ್ಚಾಗಿದೆ. ಇದಕ್ಕಿಂತಲೂ ಮುಂಚೆ ಸ್ಪಿರಿಟ್ ಬಂದ್ರೂ ಬರುತ್ತೆ, ಹೇಳಕ್ಕಾಗಲ್ಲ. ಇನ್ನು ಲೇಟೆಸ್ಟ್ ಆಗಿ ಕೇಳಿ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಕಲ್ಕಿ 2 ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಿದೆಯಂತೆ. ಫೆಬ್ರವರಿಯಿಂದ ಪ್ರಭಾಸ್ ಅವರು ಸಿನಿಮಾದ ಶಾರ್ಟ್ ಟರ್ಮ್ ಸ್ಕೆಡ್ಯೂಲ್ ನಲ್ಲಿ ಭಾಗವಹಿಸಲಿದ್ದಾರಂತೆ. ಲಾಸ್ಟ್ ಟೈಮ್ ಕಲ್ಕಿ ಸಿನಿಮಾದ ಶೂಟಿಂಗ್ ಕೂಡ ಯಾವುದೇ ಸದ್ದಿಲ್ಲದೆ ಸೈಲೆಂಟ್ ಆಗಿ ಮುಗಿಸಿದ್ರು. ಈ ಬಾರಿ ಕೂಡ ಪ್ರಭಾಸ್ ಅದೇ ಮೂಡ್ ನಲ್ಲಿ ಇರೋ ಆಗಿದೆ. ನೋಡೋಣ, ಸಾಕಷ್ಟು ಜನರು ನಿರೀಕ್ಷೆಯನ್ನ ಹೊಂದಿರುವಂತಹ ಕಲ್ಕಿ ಪಾರ್ಟ್ 2 ಸಾಕಷ್ಟು ಬದಲಾವಣೆಗಳ ಜೊತೆಗೆ ಯಾವ ರೀತಿಯಲ್ಲಿ ಮೂಡ್ ಬರುತ್ತೆ ಅಂತ.
ಸದ್ಯದ ಮಟ್ಟಿಗೆ ತೆಲುಗು ಚಿತ್ರರಂಗದಲ್ಲಿ ಕೇಳಿಬರ್ತಿರುವಂತಹ ಗಾಳಿ ಸುದ್ದಿಗಳ ಪ್ರಕಾರ ತಮಿಳಿನ ಡೈರೆಕ್ಟರ್ ಆಗಿರುವಂತಹ ಲೋಕೇಶ್ ಕನಗರಾಜ್ ಅಲ್ಲು ಅರ್ಜುನ್ ಅವರ ಜೊತೆಗೆ ಸಿನಿಮಾ ಮಾಡೋದು ಬಹುತೇಕ ಖಚಿತವಾಗಿದ್ದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗೋದಷ್ಟೇ ಬಾಕಿ ಇದೆ. ಈಗ ಈ ಸಿನಿಮಾದ ಬಗ್ಗೆ ಮತ್ತೊಂದು ಸುದ್ದಿ ಗಾಳಿಯಲ್ಲಿ ತೇಲಾಡ್ಕೊಂಡು ನಮ್ಮ ಕಡೆಗೆ ಬಂತು. ಅದೇನಪ್ಪಾ ಅಂದ್ರೆ ಅಲ್ಲು ಅರ್ಜುನ್ ನಟನೆ ಮಾಡ್ತಿರುವಂತಹ ಈ ಸಿನಿಮಾಗೆ ನಿರ್ದೇಶಕರಾಗಿ ಲೋಕೇಶ್ ಕನಗರಾಜ್ ಭರ್ಜರಿ 75 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡ್ಕೊಳ್ತಾ ಇದ್ದಾರಂತೆ. ಈ ಲೆವೆಲ್ ನಲ್ಲಿ ಸಂಭಾವನೆ ಪಡ್ಕೊಳ್ತಾ ಇದ್ದಂತಹ ಡೈರೆಕ್ಟರ್ಗಳ ಸಾಲ್ಗೆ ಹೆಚ್ಚಂದ್ರೆ ರಾಜಮೌಳಿ ಅವರು, ಪ್ರಶಾಂತ್ ನೀಲ್ ಅವರು, ಶಂಕರ್ ಹಾಗೂ ರಾಜು ಹಿರಾನಿ ಕಾಣಿಸ್ಕೋಬಹುದು ಅಂತ ಅನ್ಸುತ್ತೆ. ಈ ಸುದ್ದಿ ನಿಜವಾಗಿದ್ದೇ ಹೋದಲ್ಲಿ ಈ ಸಾಲಿಗೆ ಲೋಕೇಶ್ ಕನಗರಾಜ್ ಕೂಡ ಸೇರ್ಕೋತಾರೆ. ಇಬ್ಬರ ಕಾಂಬಿನೇಷನ್ ಖಂಡಿತವಾಗ್ಲೂ ದೊಡ್ಡ ಮಟ್ಟದ ನಿರೀಕ್ಷೆಯನ್ನಂತೂ ಹುಟ್ಟಿಸಿದೆ. ಈ ಟೈಮಲ್ಲಿ 2 ಸಿನಿಮಾಗಳ ಕಲೆಕ್ಷನ್ ವಿಚಾರದ ಬಗ್ಗೆ ಮಾತಾಡಲೇಬೇಕು. ಮೊದಲನೇದಾಗಿ ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ಪ್ರಭಾಸ್ ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ರಾಜಾ ಸಾಬ್ ಸಿನಿಮಾದ ಕಲೆಕ್ಷನ್ ಬಗ್ಗೆ. ಟ್ರೈಲರ್ನಿಂದಲೇ ಸಿನಿಮಾ ಸ್ವಲ್ಪ ಮಟ್ಟಿಗೆ ಎಡವಟ್ ಮಾಡ್ಕೊಂಡಿತ್ತು ಅನ್ನೋ ಫೀಲಿಂಗ್ ಬರ್ತಾ ಇತ್ತು. ಆದ್ರೆ ರಿಲೀಸ್ ಆದ್ಮೇಲೆ ಅದು ಕನ್ಫರ್ಮ್ ಆಯ್ತು. ಕಲೆಕ್ಷನ್ ವಿಚಾರದಲ್ಲೂ ಕೂಡ ಪ್ರಭಾಸ್ ಅವರ ರೇಂಜ್ಗೆ ಇಲ್ಲಿ ಕಲೆಕ್ಷನ್ ಆಗಿಲ್ಲ. ಪ್ರಭಾಸ್ ಅವರ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಅಂದ್ರೆ ಅದು ಕಮರ್ಷಿಯಲ್ ವಿಚಾರದಲ್ಲಿ ಸೋಲೋದು ತುಂಬಾನೇ ವಿರಳ. ಇನ್ನು ಬಾಕ್ಸ್ ಆಫೀಸ್ ರಿಪೋರ್ಟ್ಗಳ ಪ್ರಕಾರ ರಾಜಾ ಸಾಬ್ ಸಿನಿಮಾ 4 ದಿನಕ್ಕೆ 168.8 ಕೋಟಿ ರೂಪಾಯಿಗಳ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಸಿನಿಮಾ ಹೋಗ್ತಿರುವಂತಹ ಸ್ಪೀಡ್ ನೋಡಿದ್ರೆ 350ರಿಂದ 400 ಕೋಟಿ ರೂಪಾಯಿಗಳ ಲೈಫ್ ಟೈಮ್ ಕಲೆಕ್ಷನ್ ಮಾಡಬಹುದು ಅಂತ ಅನ್ಸುತ್ತೆ. ಅದನ್ನ ಮಾಡಿದ್ರೆ ಹೆಚ್ಚು ಅಂದ್ರೂ ಕೂಡ ತಪ್ಪಾಗಲ್ಲ. ಇನ್ನು ಮತ್ತೊಂದು ಸಿನಿಮಾ ಯಾವ್ದಪ್ಪ ಅಂತಂದ್ರೆ ಅದು 2025ರ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ದುರಂಧರ್. 1300 ಕೋಟಿ ರೂಪಾಯಿಗಳ ಮೈಲ್ ಸ್ಟೋನ್ ದಾಟಿ ದುರಂಧರ್ ಸಿನಿಮಾ ವರ್ಲ್ಡ್ ವೈಡ್ ಸ್ಟ್ರಾಂಗ್ ಆಗಿ ಮುನ್ನುಗ್ತಾ ಇದೆ. ಕಲೆಕ್ಷನ್ ಹಾಗೂ ಕ್ರಿಟಿಕ್ಸ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಆಗಿ ಇಟ್ಕೊಂಡು ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಈ ಸಿನಿಮಾ ಈ ವರ್ಷ ರಿಲೀಸ್ ಆಗಿರುವಂತಹ ಸಿನಿಮಾಗಳ ಕಲೆಕ್ಷನ್ ಅನ್ನ ಕೂಡ ದಿನೇ ದಿನೇ ಮೀರಿಸ್ತದೆ. ಮಾರ್ಚ್ 19ಕ್ಕೆ ಖಂಡಿತವಾಗ್ಲೂ ಟಾಕ್ಸಿಕ್ಗೆ ಒಂದು ಒಳ್ಳೆ ಟಫ್ ಕಾಂಪಿಟೇಷನ್ ಖಂಡಿತವಾಗ್ಲೂ ಇರುತ್ತೆ. ಆದ್ರೆ ನಮ್ಮ ಯಶ್ ಬೈ ಅವರು ಹೇಳಿರುವಂತಹ ಒಂದು ಮಾತು ಇಲ್ಲಿ ನೆನಪಿಗೆ ಬರುತ್ತೆ. ಪಕ್ಕದಲ್ಲಿ 2 ಕುದುರೆಗಳು ಓಡ್ತಾ ಇದ್ರೇನೆ ಕುದುರೆ ಓಡಿಸ್ತಾ ಇರೋನ್ನ ಜಾಕಿ ಅಂತಾರೆ, ಇಲ್ಲ ಅಂದ್ರೆ ಜಟ್ಕಾ ಓಡಿಸೋನು ಅಂತಾರೆ. ರಕ್ಷಿತ್ ಶೆಟ್ಟಿ ಅವರು ಒಂದ್ ಕಡೆ ರಿಚರ್ಡ್ ಆಂಟೋನಿ ಸಿನಿಮಾದ ಬ್ಯುಸಿಯಲ್ಲಿದ್ರೆ, ಇನ್ನೊಂದು ಕಡೆ ಅವ್ರ ಬಗ್ಗೆ ಮತ್ತೊಂದು ನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಸ್ಪರ್ಶ್ ಮಸಾಲಾದ ಫೌಂಡರ್ ಆಗಿರುವಂತಹ ಶಿವಕುಮಾರಯ್ಯ ಅವರ ಬಯೋಪಿಕ್ ನಲ್ಲಿ ಅವರು ನಟಿಸ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ. ಆದ್ರೆ ನಮಗ್ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಇದು ಫೇಕ್. ಅದ್ಯಾರು ಈ ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಪಾಪ ಪುಣ್ಯಾತ್ಮ ರಿಚರ್ಡ್ ಆಂಟೋನಿ ಸಿನಿಮಾದಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ಈ ಕಡೆ ನೋಡಿದ್ರೆ ಈ ರೀತಿ ಸುದ್ದಿ ಹೋಗ್ತಾ ಇದೆ. ಅದೇನೇ ಇರಲಿ, ಸದ್ಯಕ್ಕೆ ರಕ್ಷಿತ್ ಶೆಟ್ಟಿ ಅವರಂದು ರಿಚರ್ಡ್ ಆಂಟೋನಿ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಮುಂದೇನಾಗುತ್ತೆ ನೋಡೋಣ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಯಾಕೆ ಸ್ಪ್ರೆಡ್ ಮಾಡೋದು ಅಲ್ವಾ? ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮೆಲ್ಲರ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೀವನದ ಕಥೆಯನ್ನ ಶಾಲಾ ಮಕ್ಕಳ ಪಠ್ಯ ಪುಸ್ತಕದಲ್ಲಿ ತರಬೇಕು ಎನ್ನುವಂತಹ ಯೋಚನೆಯನ್ನ ಮಾಡಿದೆ. ವಿಶ್ವಾಸವಾಗಿ ಬಾಳಿರುವಂತಹ ಅಪ್ಪು ಅವರ ಜೀವನ ಚರಿತ್ರೆಯನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಹೇಳಿ ಅವರಲ್ಲಿ ಕೂಡ ಜೀವನದ ಒಳ್ಳೆ ಮೌಲ್ಯಗಳನ್ನ ತೋರಿಸೋದು ನಿಜಕ್ಕೂ ಸರ್ಕಾರದ ಒಳ್ಳೆಯ ನಡೆ ಅಂತ ಹೇಳ್ತೀವಿ. ಹಾಲಿವುಡ್ನ ಜೇಮ್ಸ್ ಕ್ಯಾಮರಾನ್ ಅವತಾರ್ ಸಿನಿಮಾಗಳಿಗೆ ಫೇಮಸ್ ಆದ್ರೆ 16 ವರ್ಷದಲ್ಲಿ ಮೊದಲ ಬಾರಿಗೆ ಅವತಾರ್ ಹೊರತುಪಡಿಸಿ ಬೇರೆ ಸಿನಿಮಾನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಹಿರೋಶಿಮಾ ಹಾಗೂ ನಾಗಸಕಿ ನಗರಗಳ ಮೇಲೆ ಅಮೆರಿಕನ್ ಆರ್ಮಿ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಿರೋದು ನಿಮಗೆ ಗೊತ್ತೇ ಇದೆ. ಅದೇ ಘಟನೆಯ ಆಧರಿಸಿ ಗೋಸ್ಟ್ಸ್ ಆಫ್ ಹಿರೋಶಿಮಾ ಸಿನಿಮಾನ ಮಾಡೋದಕ್ಕೆ ಹೊರಟಿದ್ದಾರೆ. ಆಸ್ಕರ್ ವಿನ್ನಿಂಗ್ ಡೈರೆಕ್ಟರ್ ನಮಗೋಸ್ಕರ ಈ ಸಲ ಏನ್ ಸ್ಪೆಷಲ್ ಆಗಿ ಕೊಡೋದಕ್ಕೆ ಹೊರಟಿದ್ದಾರೆ ಅಂತ ವೆಯ್ಟ್ ಮಾಡಿ ನೋಡೋಣ. ದುರಂಧರ್ ಸಿನಿಮಾದ ಕಾರಣದಿಂದಾಗಿ ಡಾನ್ 3 ಸಿನಿಮಾದಿಂದ ರಣವೀರ್ ಸಿಂಗ್ ಅವರು ಎಕ್ಸಿಟ್ ಆಗಿದ್ದಾರೆ ಹಾಗೂ ಫಿಲ್ಮ್ ಟೀಮ್ ಈಗ ಅವರ ಪಾತ್ರವನ್ನ ನಿರ್ವಹಿಸೋದಕ್ಕೆ ಗ್ರೀಕ್ ಗಾಡ್ ಆಫ್ ಬಾಲಿವುಡ್ ಹೃತಿಕ್ ರೋಷನ್ ಅವರ ಮುಂದೆ ಬಂದು ನಿಂತಿದೆ. ಸಾಕಷ್ಟು ಸಮಯಗಳಿಂದಲೂ ಕೂಡ ಡಾನ್ ಫ್ರಾಂಚೈಸಿಯಲ್ಲಿ ನಟಿಸೋದಕ್ಕೆ ಹೃತಿಕ್ ರೋಷನ್ ಬೆಸ್ಟ್ ಆಕ್ಟರ್ ಅನ್ನೋದನ್ನ ಅವರ ಫ್ಯಾನ್ಸ್ ಡಿಫೆಂಡ್ ಮಾಡ್ಕೊಂಡೇ ಬರ್ತಾ ಇದ್ರು. ಒಂದ್ ವೇಳೆ ಈ ಸಿನಿಮಾನ ಹೃತಿಕ್ ರೋಷನ್ ಅವರು ಓಕೆ ಮಾಡಿದ್ರೆ ಅವರ ಅಭಿಮಾನಿಗಳ ಸಾಕಷ್ಟು ವರ್ಷದ ಕನಸು ಈಡೇರುತ್ತೆ. ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಆಫ್ ನ ಸುದ್ದಿಗಳು. ಮುಂದಿನ ವಾರ ಮತ್ತೆ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ನಿಮ್ ಮುಂದೆ ಬರ್ತೀನಿ. ಸೈನಿಂಗ್ ಆಫ್, ಮನು.